ಇಷ್ಟು ಬಟ್ಟೆಗಳು ನಮ್ಮ ಮನೇಲಿ ಇದ್ದಿದ್ದು ಗೈಸ್. ಯಪ್ಪ, ಫಸ್ಟ್ ಲೋಡಿಗೆ ಫುಲ್ ಏರೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಈ ಇಷ್ಟು ಸೀರೆಗಳಲ್ಲಿ ಯಾವತ್ತೂ ಒಂದು ಕೂಡ ಹಾಕೊಂಡು ನಾನು ನೋಡೇ ಇಲ್ಲ. ನನ್ನ ದಿವಾನ್ ಕಟ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಗೈಸ್. ನಿನ್ ಬಟ್ಟೆ ಕೂಡ ಹಾಕೋಣ. ಯಾವತ್ತು ಕೂಡ ನಾನೇ ಕಿಲಾಡಿ, ನಾನೇ ನಂಬರ್ 1, ಇಡೀ ಇದಕ್ಕೆ ನಾನೇ ನಂಬರ್ 1 ಅಂತ ಯಾವತ್ತೂ ಹೇಳಬಾರದು. ಇಲ್ಲೇ ಸಿಕ್ತು. ನಮ್ಮ ಕ್ರಿಕೆಟ್ ಆಡ್ತಾರ ಗೈಸ್. ಏನು ಬಿಸಿಲು ಹೊಡಿತಿದ್ಯಾ ಶಿಷ್ಯ? ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ಬ್ಲಾಗ್ ಅಂತ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಮ್ಮನೆ ಶಿಫ್ಟ್ ಮಾಡ್ತಿದೀವಿ. ಸೊ ಶಿಫ್ಟಿಂಗ್ ಅಂತ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಅದಂತೂ. ಶಿಫ್ಟಿಂಗ್ ಅಂದ್ರೆ ಅಷ್ಟು ಈಜಿ ಅಲ್ಲ. ಸೊ ನಮ್ಮ ಕೈಲಿ ಇವಾಗ ಕುಶಾನಿನ ಮತ್ತೆ ಗುಣವನ್ನು ಇಟ್ಕೊಂಡು ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಅಕ್ಕಂಗೆಲ್ಲ ಶಿಫ್ಟ್ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ ಅಂತ ನಾನೇನು ಮಾಡಿದೆ, ಪ್ಯಾಕೇಜ್ ಅಂಡ್ ಮೂವರ್ಸ್ನ ಕರೆಸಿದ್ದೀನಿ. ಸೊ ಅವರೇ ಬಂದ್ಬಿಟ್ಟು ಎಲ್ಲ ತುಂಬಿಕೊಂಡು ನಾವು ಏನೇನು ಹೇಳ್ತೀವೋ ಎಲ್ಲ ಅವ್ರು ನೀಟಾಗೆಲ್ಲ ತೊಗೊಂಡೋಗಿ ಆ್ಯಂಡ್ ನಮ್ಮ ಹೊಸ ಮನೆಗೆ ಶಿಫ್ಟ್ ಮಾಡ್ತಾರೆ. ಸೊ ಅದು ಈಸಿ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಪ್ಯಾಕೇಜ್ ಅಂಡ್ ಮೂವರ್ಸ್ನ ಬುಕ್ ಮಾಡಿ ಅವಾಗ ಅವ್ರು ಬರ್ತಿದ್ದಾರೆ. ಸೊ ನಮ್ಗೆ ಏನೇನು ಬೇಕು ಐಟಮ್ಗಳು, ನಮ್ಮ ಪರ್ಸನಲ್ ಐಟಮ್ಗಳು, ಗೋಲ್ಡ್ ಆಗಿರಲಿ, ಇಲ್ಲಾಂದ್ರೆ ಫೋನ್ಗಳು, ಈ ನಮ್ಮ ಪರ್ಸನಲ್ ಐಟಮ್ಗಳು ಏನಿದಾವೆ ಸೊ ಅದನ್ನೆಲ್ಲ ಫಸ್ಟ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಕಿದ್ದೇನು ವಾಷಿಂಗ್ ಮಿಷಿನ್, ಫ್ರಿಜ್ ಎಲ್ಲ ಆರಾಮಾಗಿ ಅವರ ಶಿಫ್ಟ್ ಮಾಡ್ಕೊಂತಾರೆ. ಇದು ನನ್ನ ಇಷ್ಟು ಪರ್ಸನಲ್ ಐಟಮ್ಗಳು. ಸೊ ಇಷ್ಟು ಐಟಮ್ಗಳಿದ್ರೆ ಸಾಕು ನನಗೆ, ಬೇರೆ ಏನು ಬೇಡ, ಆರಾಮಾಗಿ ಜೀವನ ಸಾಗಿಸ್ಬೋದು. ಸೊ ಇದು ನನ್ನ ಪರ್ಸನಲ್ ಐಟಮ್ಗಳು ಫಸ್ಟ್ ತೊಗೊಂಡೋಗ್ಬಿಟ್ಟು ನಾನು ಕಾರಲ್ಲಿ ಇಟ್ಬಿಡ್ತೀನಿ. ಯಾಕಂದ್ರೆ ಇದು ಮಿಸ್ಪ್ಲೇಸ್ ಆಗ್ಬಿಡುತ್ತೆ. ಇಲ್ಲಿದ್ರೆ ನಾವು ಇಲ್ಲಿರಲ್ಲ, ಅಲ್ಲಿ ಹೋಗ್ತಾ ಬರ್ತೀವಲ್ಲ, ಸೊ ಮಿಸ್ಪ್ಲೇಸ್ ಆಗಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಇದು ತೊಗೊಂಡು ಕಾರಲ್ಲಿ ಇಟ್ಬಿಡೋಣ ಬನ್ನಿ. ಗೈಸ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅವ್ರು ಬಂದಿದ್ದಾರೆ ನೋಡ್ರಿ. ಇದ್ರ ಬಾಕ್ಸ್ ತೊಗೊಂಡ್ಬರ್ತಾರೆ. ಸೊ ಬಾಕ್ಸಲ್ಲಿ ಏನು ಐಟಮ್ಗಳಿದೆ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಗೈಸ್, ನಮ್ಮ ಮಾಮ್ ಇಂಡಿಯಾಗೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ನಾನು ಈ ತರ ಮಾಡಿರೋದು. ನಿನ್ ಕೈಲಿ ಕಷ್ಟ ಆಗ್ಬೋದು ಪಾಪ, ನಿಂಗೆ ಎತ್ತಿ ಇಕ್ಕಲ್ಲ ಆಗೋದು. ನೀನ್ ಮೊದ್ಲೆಲ್ಲ ನೀನ್ ನಾವು ಮಾಡ್ತಿದ್ದು, ಇವಾಗ ಆಗಲ್ಲ ಅಂತ ಕಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಾಡೋಕೆ. ಮೊದ್ಲು ಇವಾಗ ನಮ್ಮ ಬಟ್ಟೆಗಳು ಅದೇ ಮೇನ್ ಅಲ್ಲಮ್ಮ, ಅದಕ್ಕೆ ಫಸ್ಟ್ ಅದು ಬಟ್ಟೆಗಳೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಡ್ತಾರೆ. ಸೊ ಈ ಬಾಕ್ಸಲ್ಲಿ ಹಾಕಿ ತಗೊಂಡೋಗಿ ಅಲ್ಲಿ ಅನ್ಪ್ಯಾಕ್ ಮಾಡ್ತೀವಿ. ಸೊ ಏನೇನು ಬಟ್ಟೆ ಎಲ್ಲ ಹಾಕ್ಬಿಡಮ್ಮ. ನಿನ್ ಸೀರೆಗಳು, ಹಳೆ ಸೀರೆಗಳು ನಿಂದಿತ್ತಲ್ಲ, ಹಳೆ ಸೀರೆ ನಿನ್ ಯಾವ ಸೀರೆಗಳು ಬೇಡ ಎಲ್ಲ ಬಿಟ್ಬಿಡು. ಎಲ್ಲ ಬೇಕಾಗಿರವ, ನಾನು ಯಾವ ಇಟ್ಕೊಳಕ್ ಹೋಗಲ್ಲ. ಈ ಇಷ್ಟು ಸೀರೆಗಳಲ್ಲಿ ಯಾವತ್ತೂ ಒಂದು ಕೂಡ ಹಾಕೊಂಡು ನಾನು ನೋಡೇ ಇಲ್ಲ. ಇವಾಗ ಟೈಮ್ ಇಲ್ಲ ಪುಟ್ಟ. ಇವಾಗಲ್ಲ, ನಾನ್ ಸೀರೆ ಉಟ್ಕೊಂಡು ನಿಂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ನಾನು ಮನೆಗೆ ಬಂದ್ಮೇಲೆ ಮಾಡಿಸ್ತೀನಿ. ನೋಡ್ರಿ ಇಲ್ಲಿ ನಮ್ದು ಸ್ಕೂಲ್ ಯೂನಿಫಾರ್ಮ್ ಇವೆಲ್ಲ ನೋಡಿ ಕೈಸ್. ನಮ್ಮ ಹಂಗೆ ಇಟ್ಟವ್ರೆ, ಕುಶನಿಗೆ ಆಗೋದ್ ಕೈಸಿದ್ದು ಬಿಡ್ಡಿ. ಆಯ್ ಖುಷಿ, ಎಲ್ಲೋಗಿದ್ದು ಎಷ್ಟೊತ್ತು ನೀನು? ಐ ಚೈತ್ರ, ನಿನ್ ಬಟ್ಟೆಗಳು ಏನಿದೆ ತಂಬು ಬೇಗ ಬೇಗ. ಏನಮ್ಮ ಇವರೆಲ್ಲ ಯಾಕೆ ಬಂದ್ರು ಅಂತ ಕೇಳ್ತಾವಳೆ. ಏನ್ ಗೊತ್ತಾ, ನಾವ್ ಮನೆ ಚೇಂಜ್ ಮಾಡ್ತಿದೀವಲ್ಲ ಅನ್ಗಳು, ಅಲ್ಲ ಅದಕ್ಕೆ ನಿನ್ ಬಟ್ಟೆ ಹಾಕ್ಬಿಡ ಎಲ್ಲ ಕೊಟ್ಬಿಡ್ತೀನಿ. ಎಲ್ಲರೂ ಪ್ಯಾಕ್ ಮಾಡಿ. ಏನ್ ದೊಡ್ಡ ಮನ್ಸ್ಲಿ ಇವಳು. ಎಲ್ಲ ಕೊಟ್ಬಿಡ್ತೀವಿ. ನೀನ್ ಏನಿಕ್ಕಲ್ಲ, ನೀ ಎಲ್ಲ ಮಾರ್ಬಿಡ್ತೀವಿ. ಎಲ್ಲಾನು ಕೊಟ್ಬಿಡ್ತೀವಿ, ಜೊತೆಗೆ ನಿನ್ನೂ ಒಂದ್ ಬಾಕ್ಸ್ ಎಲ್ಲ ಕೊಟ್ಬಿಡ್ತೀವಿ. ನೀನು ನಮ್ಮ ಬಾಕ್ಸಲ್ಲಿ ಹಾಕ್ಬಿಡ್ತೀವಿ ಕುಶಾನಿ. ಮೊದ್ಲು ಎಲ್ಲ ನಮ್ಮ ಅಮ್ಮನ ಸೀರೆಗಳು ತೆಗೆದು ರೋಡ್ ಹಾಕ್ಬೇಕು. ಹಾ, ಯಾಕೆ ಅಂತ 3 ಸಲ ಕೇಳ್ಬೇಡ ನೀನು. ನಿನ್ ಬಟ್ಟೆ ಕೂಡ ಹಾಕೋಣ. ಸೊ ನನ್ನ ರೂಮ್ ಮಾಡಿಸ್ತಾ ಇದೀನಿ ನೋಡಿ. ಎಲ್ಲ ತೆಗೆದು ಹಾಕಿ ಪಾಪ ಅವರೇನೆ ಬಂದು ನೀಟಾಗಿ ಬಟ್ಟೆಗಳೆಲ್ಲ ತೆಗ್ದು ಅದ್ರ ಬಾಕ್ಸ್ ಒಳಗೆ ಹಾಕೊಡ್ತಾರೆ. ಶಿಫ್ಟಿಂಗ್ ಟೈಮಲ್ಲಿ ನಮ್ಮ ಐಟಮು ಕಳ್ದೋಗಿರೋ ಗೊತ್ತಾ. ನಾವೇನೋ ಒಂದು ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಮರ್ತಿಟ್ಬಿಟ್ಟಿರ್ತೀವಿ. ಸೊ ಅದನ್ನ ಕಳ್ದೋಗ್ಬಿಟ್ಟಿರುತ್ತೆ, ನಾವು ಕಳ್ದೋಗಿದೆ ಅಂತ ಅನ್ಕೋತೀವಿ. ಬಟ್ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ, ಮನೆಯೆಲ್ಲ ಶಿಫ್ಟಿಂಗ್ ಮಾಡ್ಬೇಕಾದ್ರೆ 100% ಆ ಕಳ್ದೋಗಿರೋ ಐಟಮ್ಗಳು ಇವಾಗ ಸಿಗುತ್ತೆ. ಅವಾಗ ನಮ್ಗೆ ಇದಾಗುತ್ತೆ, ಅಯ್ಯೋ ಇದು ಇಲ್ಲಿತ್ತ ಎಷ್ಟೆಲ್ಲ ಉಳ್ಕೊಂಡಪ್ಪ ಅಂತ ಅನ್ಸುತ್ತಲ್ಲ ಗೈಸ್. ಆ ಥರ ನನ್ಗೆ ಬೇರೆ ಸರಿ ಅನ್ಸಿದ್ರೆ ಬೇರೆ ಮನೆ ಶಿಫ್ಟಿಂಗ್ ಮಾಡಿದಾಗ. ಸೊ ಅಕಸ್ಮಾತ್ ನಿಮಗೂ ಆ ಥರ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಗೈಸ್, ಅದು ಆ ಐಟಮ್ಗಳು ಅಂತ. ನಂದು ಬರೀ ಇಲ್ಲಿರೋ ಬಟ್ಟೆಗಳು ತುಂಬಿಸೋದಕ್ಕೇನೆ ಒಂದು ಬಾಕ್ಸ್ ಪೂರ್ತಿ ಬೇಕಿತ್ತು. ಇನ್ನು ಕೆಳಗಡೆ ಇರೋ ಬಟ್ಟೆಗಳು, ಇಲ್ಲಿರೋ ಬಟ್ಟೆಗಳು, ನಮ್ಮ ಪಕ್ಕದ ಇರೋ ಬಟ್ಟೆಗಳು ಬೇಜಾನ್ ಇದ್ದಾವೆ. ನಿನ್ನ ಬಟ್ಟೆ ಅಲ್ಲೇ ಐತೆ ಆರಾಮಾಗಿರೋ. ಇನ್ನು ನನ್ನ ಬಟ್ಟೆಗಳಿಗೇನೆ ಒಂದು ಮೋಸ್ಟ್ಲಿ ಒಂದು 5 ರಿಂದ 6 ಬಾಕ್ಸ್ ಬೇಕಾಗುತ್ತೆ. ಆಮೇಲೆ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ತಗೊಂಡೋಗಿ ಕೆಳಗಡೆ ಹಾಕ್ತಾರೆ. ನಾನಿವತ್ತು ಪ್ಯಾಕೆಟ್ ಕರ್ಸಿರೋದು ಗೊತ್ತಾ ನೋಡಿ, ಖುಷಿ ಸರ್ವಿಸ್ ಅಂತ. ಸೊ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಯೂಟ್ಯೂಬಲ್ಲಿ ನೋಡ್ತಿದ್ದೆ.
ಸೊ ಅವ್ರದ್ದು ಸ್ವಲ್ಪ ಫೇಮಸ್ ಇತ್ತು ಗೈಸ್. ಪ್ಯಾಕಿಂಗ್ ಮೂವೀಸ್ ಸ್ವಲ್ಪ ಕಮ್ಮಿ ಕಾಸಲ್ಲಿ. ಸೊ ತುಂಬಾ ಚೆನ್ನಾಗಿ ಅವರು ಬಟ್ಟೆಗಳಾಗಿರ್ಲಿ, ಮನೆಗಳ ಸಾಮಾನುಗಳಾಗಿರ್ಲಿ ನೀಟಾಗಿ ಶಿಫ್ಟ್ ಮಾಡ್ತಾರೆ. ಇವಾಗ ಇವ್ರಿಗೆ ಕೇಳೋಣ ಎಲ್ಲೆಲ್ಲಿ ಶಿಫ್ಟಿಂಗ್ ಮಾಡ್ತಾರೆ ಅವರು ಅಂತ. ಸರ್ ಇಲ್ಲ ಸರ್, ಕರ್ನಾಟಕ ಏನಿದೆ, ಕರ್ನಾಟಕ ನಿಯರ್ ಸ್ಟೇಟ್ಸ್, ಕರ್ನಾಟಕ, ಹೈದರಾಬಾದ್, ತೆಲಂಗಾಣ, ಈ ಸ್ಟೇಟ್ಗಳೇನಿದೆ, ಈ ಸ್ಟೇಟ್ಗಳೆಲ್ಲ ಆಲ್ ಓವರ್ ಮಾಡ್ಕೊಡ್ತೀವಿ. ಬರೀ ಒನ್ ಡೇ ಅಲ್ಲಿ ಮಾಡ್ತಾರೆ ಶಿಫ್ಟಿಂಗ್? ಹಾ ಸರ್, ಒನ್ ಡೇ ಅಲ್ಲೇ ಮಾಡ್ಕೊಡ್ತೀವಿ. ಒನ್ ಡೇ ದೂರ ಇದ್ರೆ ಲೈಕ್ ಹೋಗೋದು ಬರೋದು ಒನ್ ಡೇ ಆಗುತ್ತಲ್ಲ, ಅದು ನಡೆಯುತ್ತೆ. ನಮ್ಮ ಬೆಂಗಳೂರಲ್ಲಿ ಎಲ್ಲೇ ಇದ್ರು ಕೂಡ ಒನ್ ಡೇ ಅಲ್ಲೇ ಫಿನಿಶ್ ಮಾಡ್ಕೊಡ್ತೀವಿ. ಎಷ್ಟೇ ಜಾಸ್ತಿ ಇದ್ರು ಕೂಡ ಟೆಂಪೋ ಎತ್ಕೊಂಡ್ಬಂದು ಒಂದೇ ದಿನದಲ್ಲಿ ಖಾಲಿ ಮಾಡ್ಕೊಡ್ತೀವಿ. ಮತ್ತೆ ಪೆಸ್ಟ್ ಕಂಟ್ರೋಲ್ ಮಾಡ್ಕೊಡ್ತೀವಿ. ಪೆಸ್ಟ್ ಕಂಟ್ರೋಲ್ ಬಂದ್ಬಿಟ್ಟು ಕಾಕ್ರೋಚ್, ಟರ್ಮೇಟ್ಸ್, ಬೆಡ್ ಬಗ್ಸ್, ಮಸ್ಕಿಟೋಸ್, ಇದು ಬಂದ್ಬಿಟ್ಟು AMC ಅಲ್ಲಿ ಕೂಡ ತಗೊಬಹುದು. ಅಂದ್ರೆ ಅವರು ಲೈಕ್ ಈಗ ಒನ್ ಟೈಮ್ ಸರ್ವಿಸ್ ಬೇಕಾದ್ರೆ ತಗೊಬಹುದು. ಈಗ ಒನ್ ಟೈಮ್ ಕಾಕ್ರೋಚ್ ಸರ್ವಿಸ್ ತಗೊಂಡ್ರೆ ಅವ್ರಿಗೆ 6 months ವಾರಂಟಿ ಇರುತ್ತೆ. ಅಕಸ್ಮಾತ್ ಮತ್ತೆ ಏನಾದ್ರು ಅವ್ರಿಗೆ ಕಾಕ್ರೋಚ್ ಕಾಣಿಸ್ಕೊಂಡ್ರೆ ಫ್ರೀಯಾಗಿ ಮಾಡ್ಕೊಡ್ತೀವಿ. ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀವಿ. ವಾರಂಟಿ 6 months ಕೊಡ್ತೀವಿ ನಾವು. ಅಕಸ್ಮಾತ್ ನಿಮ್ಗೆ ಏನೋ ಬೇಕು ಅಂತಂದ್ರೆ ಮನೆ ಶಿಫ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀರಿ ನೀವು ಕೂಡ. ಸೊ ಮನೆ ಶಿಫ್ಟಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಬಟ್ ನೀವು ಅಪ್ಪ ಅಮ್ಮಂಗೆ ಕಷ್ಟ ಕೊಡ್ಬಿಡಿ. ಈ ತರ ಪ್ಯಾಕಿಂಗ್ ಮೂವ್ಸ್ ಕರ್ಸ್ಕೊಂಡ್ರೆ ನಿಮಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಬಿಡಿ ನಿಮ್ದು ನಮ್ಮ ನಂಬರ್ ಬಂದ್ಬಿಟ್ಟು 9606998081. ಮತ್ತೆ ಲಾಸ್ಟ್ ಅಲ್ಲಿ ಇದೇನಿದೆ ಸರ್ 81 ಅಂತ ಹೇಳಿದ್ನಲ್ಲ, 8182838485 ಈ ನಂಬರ್ ಯಾವ್ದೇ ನಂಬರ್ ಕಾಲ್ ಮಾಡಿದ್ರು ಕೂಡ ನಮಗೆ ಸರ್ವಿಸ್ ಬರುತ್ತೆ. ಓಕೆ, ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಾಕ್ಸ್ ಫಿಲ್ ಆಯ್ತು ಅವಾಗ್ಲಿಂದ? ಒಂದಾಗೈತೆ ಪುಟ. ಬರೀ ಇಷ್ಟೇ ಇದಕ್ಕೆ ಒಂದಾಯ್ತಾ? ಹ್ಯಾಂಗರ್ಸ್ ಕಷ್ಟ. ಯಪ್ಪ ಗೈಸ್, ನಂದೇ ಪರವಾಗಿಲ್ಲ ಗೈಸ್, ಒಂದು ರೋ ಪೂರ್ತಿ ಖಾಲಿ ಮಾಡಿದೀನಿ ನಾನು. ಇವ್ರು ನೋಡಿ ಬರೀ ಹ್ಯಾಂಗರ್ಸ್ ಇರೋ ಬಟ್ಟೆಗಳಿಗೇನೆ ಒಂದು ಬಾಕ್ಸ್ ಬೇಕಿತ್ತಂತೆ. ಸೆಕೆಂಡ್ ಬಾಕ್ಸ್ ಇದೆ ಅವ್ರದ್ದು. ನಿಮ್ದು ಬರೀ ಬಟ್ಟೆಗಳ್ದು ಈ ತರ ಏನಕ್ಕೆ ಕಳ್ತಿದ್ಯಾ? ಊಟ ಮಾಡಿದ್ ಕಳ್ತಿದ್ಯಾ? ಗೈಸ್ ನೋಡಿ ಗೈಸ್, ನಮ್ಮಕ್ಕ ನಾಷ್ಟ ಟೈಮ್ ಊಟ ಮಾಡ್ತಲ್ಲ, ಊಟ ಟೈಮ್ ನಾಷ್ಟ ಮಾಡ್ತಲ್ಲ. ಓಹ್ ಹಂಗಂದ. ಓಕೆ, ಇಲ್ಲಿ ಮೇಡಮ್ ಕುತ್ಕೊಂಡು ಅದು ಯಾಶ್ ಕುತ್ಕೊಂಡು ನೋಡ್ತಾ ಅವಳೆ ಪ್ಯಾಕಿಂಗ್ ಮಾಡ್ತಿರೋದನ್ನ. ಹಲೋ ಮೇಡಮ್, ಅವಳಿಗೇನು ಬೇಜಾರು ಅಂತಂದ್ರೆ ಅವಳ ಬಟ್ಟೆಗಳು ಹಾಕಿಲ್ಲ ಒಳಗಡೆ ಅಂತ. ಕುಶಾನಿ ನಿಮ್ ಬಟ್ಟೆಗಳು ಹಾಕ್ತೀವಿ, ನಿಂಗೆ ಸಪ್ರೇಟ್ ಬಾಕ್ಸ್ ನಿಂಗೆ, ಓಕೆನಾ? ಅರಳಿದೆ ಅರಳಿದೆ ಮುದುಳಿನ ತಾವರೆ ಅರಳಿದೆ. ಮೊನ್ನೆ ಒಂದ್ ಜೀವ ತಿಂದು ಟಾರ್ಚರ್ ಕೊಟ್ಲು ಕಣೆ ಅವಳು. ಏನು? ಅಯ್ಯೋ ನನ್ ಪೆನ್ ಡ್ರೈವ್ ಬಾಕ್ಸ್ ಕಳ್ದೋಗಿದೆ ಅಂತ ಒಂದ್ ಟಾರ್ಚರ್ ಕೊಟ್ಲು. ಹಗ್ಲು ರಾತ್ರಿ ಮುಖನೇ ತಿರ್ಕೊತಿರ್ತಿದ್ಲು. ಎಲ್ಲೋ ಮಡಗಿರೋದು, ಎಲ್ಲೋ ಹುಡುಕಿರೋದು. ನಾನು ಅವಾಗ್ಲೇ ಹೇಳ್ದೆ ಕಣಮ್ಮ, ನಾವು ನಮ್ಮ ಹತ್ರ ಚಿಕ್ಕ ಚಿಕ್ಕ ಐಟಮ್ಗಳು ಎಲ್ಲ ಮುಚ್ಚಿಕ್ಕಿರ್ತೀವಿ, ಅಂದ್ರೆ ಎಲ್ಲ ಬಚ್ಚಿಕ್ಕಿರ್ತೀವಿ, ಎಲ್ಲ ಇಟ್ಟಿರ್ತೀವಿ. ಬಟ್ ಅದು ಕೈ ಸಿಗಲ್ಲ. ಮನೆ ಶಿಫ್ಟಿಂಗ್ ಟೈಮಲ್ಲಿ ಸಿಗಿದ್ರೆ ಅವಾಗ್ಲೇ ಹೇಳಿದೆ ನೋಡಿದ್ರೆ ಕೈ ಇಲ್ಲೇ ಸಿಕ್ತು. ಎಷ್ಟು ಹುಡ್ಕೊಳ್ಳ ಮಕ್ಕ ಅಂತಂದ್ರೆ ಇದನ್ನ ಬೇರೆ ಹುಡುಕ್ಬಿಟ್ಟು ಬಟ್ ಸಿಕ್ಕಿಲ್ಲ. ಹತ್ಕೊಂಡ್ಬಿಟ್ಟಿದ್ದು ಚೆನ್ನಾಗಿ ಹತ್ಕೊಂಡು ಮುಖನೇ ನೋಡಕೈತಿಲ್ಲ, ಹಂಗ್ ಮಾಡ್ಕೊಂಡಿದ್ಲು. ಏನೇ ನಿಂದು? ಹಾಕ್ಲಿ ಬಿಡ, ನಿನ್ ಬಟ್ಟೆನೆ ಹಾಕ್ತಿರೋದು. ಯಪ್ಪ, ಇವಳು ಬಟ್ಟೆ ಹಾಕೋರ್ಗೆ ಅವಾಗಿಂದ ಅವಳಿಗೆ ಸಮಾಧಾನ ಇರ್ಲಿಲ್ಲ. ಸಮಾಧಾನ ಆದ್ಲು ಗೈಸ್ ಅವಳು. ಖುಷಿ ರಿಯಾಕ್ಷನ್ ಮಾಡಿ ನೋಡ್ರಿ. ನಾನೇ ತಂದಿದ್ದು, ಹೌದು. ಇವಾಗ ಇಷ್ಟು ಬಾಕ್ಸ್ ಆಗಿದೆ, ಇನ್ನೂ ಸುಮಾರು ಬಾಕ್ಸ್ಗಳು ತುಂಬಬೇಕು. ಇನ್ನು ಬೇಜಾಮ್ ಬಟ್ಟೆಗಳಿದಾವೆ ನಮ್ಮ ಮನೇಲಿ ನೋಡ್ರಿ. ನಮ್ಮ ಅಮ್ಮಂದೇ ಬೇಜಾಮ್ ಬಟ್ಟೆಗಳಿರೋದು. ಇವಾಗ ಇಷ್ಟು ಬರೀ ಈ ಬೀರು ತುಂಬೋದಕ್ಕೇನೆ 10 ಬಾಕ್ಸ್ ಬೇಕಿತ್ತು ನಮ್ಮ ಅಮ್ಮನ್ಗೆ. ಇವಾಗ ಅಲ್ಲಿರೋ ಬಟ್ಟೆಗಳು ತುಂಬೋದಕ್ಕೆ ಇನ್ನೊಂದು 3-4 ಬಾಕ್ಸ್ ಬೇಕಾಗತ್ತೆ. ನಮ್ ಗುಣೊಬ್ಬರ ಇದ್ಬಿಟ್ಟು ಅವನ ಗುಂಡ ನಮ್ಮಿಬ್ಬರದ್ದು ಇಷ್ಟು ಅಂತಂದ್ರೆ ನಿಂದು ಮತ್ತೆ ನಿನ್ ತಂಗಿದು, ನಿಂದು ಮತ್ತೆ ನಿಮ್ ಅಕ್ಕಂದು ಆಟ ಸಾಮಾನುಗಳಿದಾವಲ್ಲ ಮನೆಯಲ್ಲಿ. ಅಯ್ಯೋ ಶಿವನೇ, ನಿಮ್ಗೆ ಒಂದ್ 4-5 ಬೇಕಂಡ್ರು. ನೋಡ್ರಿ ಗೈಸ್, ಇಲ್ಲಿ ಬರೀ ಕುಶಾನಿ ಬಟ್ಟೆಗಳು ಇಷ್ಟು ಫುಲ್ ಬಾಕ್ಸ್ ತುಂಬ ಐತೆ. ಗುಣೋದಿರಲ್ಲಿ 5% ಇಲ್ಲ. ಎಷ್ಟು ಬಟ್ಟೆ ಹೊಡೆದೆ ಕುಶಾನ್ ಇದೆ. ನೀನ್ ಇರೋದು ಇದು 3 ಲಿಲಿಪುಟ್. ನೀನು ನಿನಗೆ ಇಷ್ಟೊಂದು ಬಟ್ಟೆಗಳು ಬೇಕಾ? ಯಪ್ಪ, ನಾನೇ ಆಚೆ ಕರ್ಕೊಡೋದಾಗ ಶಾಪಿಂಗ್ ಮಾಡಿಸಿ ಕುಶಾನಿಗೆ ಇಷ್ಟು ಬಟ್ಟೆ ಮಾಡಿಸ್ಬಿಡಿ ಗೈಸ್. ಅದ್ರಲ್ಲಿ ಇವ್ರ ಅಮ್ಮ ಅವ್ರ ಅಪ್ಪ ಬೇರೆ ಒಂದಷ್ಟು ಬಟ್ಟೆ ಕೊಡ್ಸವ್ರೆ. ಬೇಜಾನ್ ಬಟ್ಟೆಗಳು ಕುಶಾನ್ ಇದು. ನನ್ನ ಜಾಕೆಟ್ಸ್ ಎಲ್ಲ ಶಿಫ್ಟ್ ಮಾಡ್ತಿದ್ದೀನಿ. ಎಲ್ಲ ಈ ಜಾಕೆಟ್ಸ್ ಎಲ್ಲ ಬರೀ ಒಂದೊಂದು ಟೈಮ್ ಅಷ್ಟೇ ಹಾಕೊಂಡಿದ್ದೆ ನಾನು. ಜಾಕೆಟ್ಸ್ಗಳು ಹಾಕೊಳ್ಳೋದು ಜಾಸ್ತಿ ನಾನು. ಎಲ್ಲ ಬಟ್ಟೆಗಳು ತೊಗೊಂಡಾಗ ಯಾವ ಬಟ್ಟೆಗಳು ಬೇಕು ಬೇಡ ಸೆಗ್ರಿಗೇಟ್ ಮಾಡಿಕೊಂಡು ಬೇಕಾಗಿರೋ ಬಟ್ಟೆಗಳು ಮಾತ್ರ ಹಾಕೋತೀನಿ. ಕೈಸಿ ಟೇಪ್ ಹುಡುಕೋದು ಒಂದು ಸಿಕ್ಕಾಪಟ್ಟೆ ದೊಡ್ಡ ತಲೆನೋವು. ಜೀವನದಲ್ಲಿ ಏನು ಬೇಕಾದ್ರೆ ಹುಡುಕ್ಬೋದು. ಹುಡುಗಿ ಒಬ್ಬ ಸಿಕ್ಬಿಡ್ತಾರೆ ಮದುವೆ ಆಗೋದಕ್ಕೆ. ಬಟ್ ಈ ಟೇಪ್ ಕರೆಕ್ಟ್ ಟೈಮ್ಗೆ ಸಿಗಲ್ಲ ಗೈಸ್. ಅಲ್ಲ ಬೈ, ಟೇಪ್ ನೈ ಮಿಲ್ತಾ? ಓ ಫುಲ್ ಜಾದಾ ಕಷ್ಟ, ನಾನೇ ಕಷ್ಟ ಗೈಸ್. ಇನ್ನೂ ಹುಡುಕ್ತಾನೆ ಸಿಕ್ಕಿಲ್ಲ. ಬ್ರೇಕಪ್ ಆದ್ರೂ ಕೂಡ ಅಷ್ಟು ನೋವಲ್ಲ. ಆ ಟೇಪ್ ಸಿಕ್ಕಿದ್ರೆ ಸಿಕ್ಕಾಬಿಟ್ಟೆ ನೋವು. ಫೈನಲಿ ಸಿಕ್ತು.
ಹುಡುಕ್ತಾನೆ ಇಲ್ಲ ಪಾಪ, ಒಂದು 5 ಮಿನಿಟ್ಸ್ ಹುಡುಕ್ತಾನೆ ಅವ್ರನ್ನ, ಸಿಗ್ತಾನೆ ಇಲ್ಲ. ಸೊ ಗೈಸ್ ಇವಾಗ ಎಷ್ಟು ನೆಮ್ಮದಿ ಇದೆ ಅಂತಂದ್ರೆ, ಮುಂಚೆಲ್ಲ ನಾವು ಮನೆ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಪಾಪ ನಾನು ಮತ್ತು ನಮ್ಮ ಅಕ್ಕ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಅಲ್ಲಿ ಹತ್ತು ಇತ್ತು ಮತ್ತೆ ಹೆವಿ ಕಷ್ಟಪಡ್ತಿದ್ವಿ. ಇವತ್ತು ಇದೇ ಕೈಸ್ ಫಸ್ಟ್ ಟೈಮು ಇಷ್ಟು ನಮ್ಮ ಲೈಫ್ 25 ಇಯರ್ಸ್ ನನಗೆ ಇವಾಗ. ಸೊ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಮನೆ ಶಿಫ್ಟಿಂಗು ಇಷ್ಟು ಪೀಸ್ಫುಲ್ ಆಗಿ ಆರಾಮಾಗಿ ಕೂತ್ಕೊಂಡಿದೀವಿ. ಎಲ್ಲ ಅವ್ರವರೇ ಕೆಲಸ ಮಾಡಿದ್ದಾರೆ. ಅಂದ್ರೆ ನೆಮ್ಮದಿ ಗೈಸ್ ಇದು. ಅಲ್ವ ಅಂತಿದ್ರ ಒಂಥರ ನೆಮ್ಮದಿ ತಾನೆ, ಜಾಸ್ತಿ ಕೆಲಸ ಎಲ್ಲ ಏನಿಲ್ಲ. ಏನು ಬಿಸಿಲು ಹೊಡಿತಿದ್ಯಾ ಶಿಷ್ಯ? ಏಯ್ ಇವನು ಗೈಸ್, ಇವನೇನ ಮಾತಾಡೋದು ಕಲ್ತ್ಕೊಂಡ್ಬಿಟ್ರೆ ಮುಗಿದ್ ಗೈಸ್. ನನ್ನ ವ್ಲಾಗ್ ಫುಲ್ ಫಿಲ್ ಆಗಿರ್ತದೆ. ಎಲ್ಲೋದ್ರು ಬರೀ ಮಾತು. ಇವನೇ ಹಿಂಗೆ, ಅವನ ಅಕ್ಕನೇ ಹಂಗೆ, ಇವನೇ ಅದ್ ಯಾವ ತರ ಆಗ್ತದೆ ಹೇಳ ನನಗಂತೂ ಗೊತ್ತಿಲ್ಲ. ನೋಡ್ರಿ ಇವನೇ ನಮ್ಮ ಭುಜದ ಕೈ ಇಟ್ಬಿಟ್ಟು ತಟ್ತಾರೆ ಹಿಂಗೆ ಪಟ್ 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 ಅಂತ. ನಮ್ಮ ಅಮ್ಮನ ಸಾಮಾನುಗಳೆಲ್ಲ ಬಂದಿದೆ ಕೆಳಗಡೆ. ಅವ್ರದ್ದೇ ಅಡುಗೆ ಸಾಮಾನುಗಳಿಗೇನೆ ಒಂದು ಮೋಸ್ಟ್ಲಿ ಒಂದು ಟೆಂಪೋ 2 ಟೆಂಪೋ ಬೇಕಾಗುತ್ತೆ. ನಿಂಚಿದ್ರ ನಮ್ಮ ಅಮ್ಮಂದು ಅಡುಗೆ ಸಾಮಾನುಗಳಿಗೇನೆ, ನಿನ್ನ ಅಡುಗೆ ಸಾಮಾನುಗಳಿಗೇನೆ ಒಂದು 2 ಟೆಂಪೋ ಬೇಕಾಗುತ್ತೆ ಕಣಮ್ಮ. ನೋಡ್ರಿ ಇವತ್ತು ಮನೇಲಿ ನಾಷ್ಟ ಇಲ್ಲ, ಆರಾಮಾಗಿ ಹೋಟ್ಲದಾಗ ನಾವು ತಿಂತಾವ್ರೆ. ಕ್ರೇಜಿ. ಇಷ್ಟು ಬರೀ ಬಟ್ಟೆಗಳು ನಮ್ಮ ಮನೇಲಿ ಇರೋದು. ಓಕೆನಾ, ಇಷ್ಟು ಬಟ್ಟೆಗಳು ನಮ್ಮ ಮನೇಲಿ ಇದ್ದಿದ್ದು ಗೈಸ್. ಯಪ್ಪ ಗೈಸ್, ಮೇಜರು ಮನೆಗಳಲ್ಲಿ ಜಾಸ್ತಿ ಸಾಮಾನುಗಳಿರೋದು ಅಂದ್ರೆ ಬಟ್ಟೆ, ಅದು ಬಿಟ್ರೆ ಪಾತ್ರೆ ಸಾಮಾನುಗಳು, ಇವೆರಡೇ ಮೇಜರು. ಮಿಕ್ಕಿದೆಲ್ಲ ಚಿಕ್ಕ ಐಟಮ್ಗಳು ಆರಾಮಾಗಿ ಅದನ್ನ ಇದು ಮಾಡ್ಕೊಬೋದು. ಬಟ್ ಬಟ್ಟೆ ಮತ್ತೆ ಪಾತ್ರೆ ಸಾಮಾನುಗಳು ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಎಲ್ಲ ಪ್ರತಿಯೊಬ್ಬರ ಮನೇಲೂ ಕೂಡ. ಇವಾಗ ಇದೇ ಟೆಂಪೋ ಅಲ್ಲಿ ಎಲ್ಲ ತುಂಬ್ತಾ ಇರೋದು. ನೋಡ್ರಿ ಇವಾಗ ಇಷ್ಟು ತುಂಬಿದೆ, ಇನ್ನು ಇಷ್ಟು ಬಾಕ್ಸ್ಗಳು ಬರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿರೋ ಅರ್ಧ ಸಾಮಾನುಗಳು ನಾವು ಶಿಫ್ಟ್ ಆಗ್ಬಿಡುತ್ತೆ ಒಂದೇ ಒಂದು ಲೋಡಲ್ಲಿ. ಸೊ ಮತ್ತೆ ಇನ್ನೊಂದು ಲೋಡು ಈ ಸೋಫಾ, ಈ ವಾಷಿಂಗ್ ಮಿಷಿನ್, ಈ ಫ್ರಿಜ್ಜು ಇಷ್ಟು ಆಗ್ಬಿಟ್ರೆ ಒಂದು ಎರಡು ಟ್ರಿಪ್ ಇಲ್ಲ 3 ಟ್ರಿಪ್ಪಲ್ಲಿ ಫುಲ್ ಕಂಪ್ಲೀಟಾಗಿ ಮುಗಿಯುತ್ತದೆ. ಸೊ ಗೈಸ್, ಪ್ಯಾಕಿಂಗ್ ಆ್ಯಂಡ್ ಮೂವಿಂಗ್ ಜಾಬ್ ಯಾಕೆ ಮಾಡಬಾರ್ದು ನೋಡ್ರಿ. ಇವಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಒಂದು ಟೆಂಪೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ. ಅದಾದಮೇಲೆ ಹುಡುಗರು ಇವಾಗ ಫ್ರೆಂಡ್ಸ್ ಯಾರು ಇದ್ದರೆ, ಸೊ ಅವರೇ ಇವಾಗೇನೋ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿದ್ದರೆ, ಸೊ ಅವರೇ ಫ್ರೆಂಡ್ಸೇ ಈ ಥರ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ಬೋದು. ಝೀರೋ ಇನ್ವೆಸ್ಟ್ಮೆಂಟು, ಏನು ಇನ್ವೆಸ್ಟ್ಮೆಂಟ್ ಇರಲ್ಲ, ಬರೀ ಒಂದು ಟೆಂಪೋ ಒಂದೇ ಇನ್ವೆಸ್ಟ್ಮೆಂಟು. ಅದಾದಮೇಲೆ ಶಿಫ್ಟಿಂಗ್ ಮಾಡಿ ಸ್ವಲ್ಪ ಜಾಸ್ತಿ ಕಾಸು ಮಾಡಿಬಿಟ್ಟು ಇನ್ನೊಂದು 2-3 ಟೆಂಪೋ ಹಾಕ್ಕೊಂಡು ಜನಗಳು ಸ್ವಲ್ಪ ಜಾಸ್ತಿ ಮಾಡಿ ಮ್ಯಾನ್ ಪವರ್ ಜಾಸ್ತಿ ಮಾಡಿಕೊಂಡು. ಸೊ ಇದು ಒಂದು ಒಳ್ಳೆ ಬಿಸ್ನೆಸ್ ಗೈಸ್. ಇದನ್ನ ಯಾಕೆ ಟ್ರೈ ಮಾಡಬಾರ್ದು? ಸೊ ಯಾರೆಲ್ಲ ಇನ್ನೂ ಬಿಸ್ನೆಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ತೀರಾ, ನೋಡಿ ಇದು ಒಳ್ಳೆ ಬಿಸ್ನೆಸ್. ಪ್ಯಾಕಿಂಗ್ ಮೂವಿಂಗು ಒಳ್ಳೆ, ಮನೆ ಶಿಫ್ಟಿಂಗ್ದು ಕೆಲಸ, ಈ ಬಿಸ್ನೆಸ್ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಬಿಸ್ನೆಸ್ಸು. ಸೊ ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಈಸಿ. ಡೆಲಿಕೇಟೆಡ್ ಐಟಮ್ಸ್ನ ಈ ಥರ ಕವರಲ್ಲಿ ಪ್ಯಾಕ್ ಮಾಡ್ತಾರೆ, ಸೊ ಅದಕ್ಕೇನೋ ಡ್ಯಾಮೇಜ್ ಆಗಲ್ಲ. ಸೊ ಸೂಪರ್. ನೋಡ್ರಿ ಒಳಗಡೆ ಕಾಯಿನ್ ಇತ್ತು, ಪಾಪ ಅವರೇ ತಂದು ಕೊಟ್ಟಿದ್ದಾರೆ. ನೋಡಿದ್ರಲ್ಲ, 1 ರೂಪಾಯಿ ಕಾಯಿನ್ ಕೂಡ ಅವರು ನೀಟಾಗೆಲ್ಲ ಬಾಚಿಕೊಂಡು ನನ್ನ ಕೆಳಗಡೆ ಇಟ್ಟಿದೆ 1 ರೂಪಾಯಿ ಕಾಯಿನ್ಸ್ ಅಲ್ಲ, ಅದನ್ನ ನೀಟಾಗಿ ತೊಗೊಂಡು ಕೈ ಕೊಟ್ಟರು. ನನ್ನ ದಿವಾನ್ ಕಟ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಗೈಸ್. ಈ ದಿವಾನ್ ಕಟ್ ನನಗೆ ಬೇಡ ಆ್ಯಕ್ಚುಲಿ. ಏನಕ್ಕೆ ಅಂತಂದರೆ ನೋಡ್ರಿ ಎಲ್ಲ ಹೊಡೆದೋಗೆಲ್ಲ ಸೀಲ್ ಬಿಟ್ಬಿಟ್ಟಿದೆ. ಆಮೇಲೆ ಸುಮಾರು ವರ್ಷಗಳಾಯ್ತು ಈ ದಿವಾನ್ ಕಟ್ ತಂದ್ಬಿಟ್ಟು ನಾನು. ಸೊ ನನ್ನ ರೂಮ್ಗೆ ನಾನು ಹೊಸ ದಿವಾನ್ ಕಟ್ ತರ್ತಾ ಇದ್ದೀನಿ. ಸೊ ಅದಕ್ಕೆ ನೀನೆಲ್ಲ ಬಿಟ್ಟು ಬರೀ ಮ್ಯಾಟ್ರಸ್ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ನೋಡ್ರಿ, ಮ್ಯಾಟ್ರಸ್ನ ಇಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ, ಒಂಚೂರು ಅದಕ್ಕೆ ಡ್ಯಾಮೇಜ್ ಆಗಲ್ಲ. ಇದೇ ಅವ್ರದ್ದು ಖುಷಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್. ನೋಡ್ರಿ ಎಲ್ಲ ಏನೇನು ಬೇಕು ಎಲ್ಲ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲಿದೆ. ಒಂದು ನಿಮಿಷ. ಸೊ ಗೈಸ್, ಇವಾಗ ಫಸ್ಟ್ ಲೋಡ್ ತೊಗೊಂಡು ಹೋಗ್ತಿದ್ದೀವಿ. ನೋಡ್ರಿ ಫಸ್ಟ್ ಲೋಡ್ಗೆ ಫುಲ್ಲು ಏರೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ಗೈಸ್ ಗಾಡಿದು. ಹೋಗೋಣ ಖುಷಾನೆ. ಇವಳು ಅಂತೂ ಬರ್ತೀನಿ ಕಾಟಾಗೈತೆ ಮನೆಯಲ್ಲಿ, ಹೆವಿ ಕಾಟ ಕೊಡ್ತಿದ್ಲು. ಅದಕ್ಕೆ ಇವಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಬರ್ಬೇಕಾದ್ರೆ ಅವ್ನು ಮಾತು ಹೇಳ್ರು ನನಗೆ, ನೀವು ಬರ್ಬೇಕಾರೆ ಏನೋ ಅಂದ್ರಲ್ಲ, ನನಗೆ ಏನಂದ್ರಿ? ಸೆಲೆಬ್ರಿಟಿ ಅಂದ್ರೆ ಎಷ್ಟೊಂದು ಸಿಂಪಲ್ ಆಗಿದ್ದೀರಾ ಅಂತ. ಇವಾಗ ಸೆಲೆಬ್ರಿಟಿ ಆದ್ರೂ ತಿನ್ನೋದು ಅನ್ನನೇ. ನಾರ್ಮಲ್ ಪೀಪಲ್ ತಿನ್ನೋದು ಅನ್ನನೇ. ಸೆಲೆಬ್ರಿಟಿ ಆಗಿದೆ ನಾವೇನು ಚಿನ್ನ ತಿನ್ನಲ್ಲ. ಎಲ್ರು ಹೆಂಗಿದೀವೋ ಹಂಗೆ ಇರ್ಬೇಕು. ನಾವು ತೋರ್ಸ್ಕೋಬಾರ್ದು. ಸೆಲೆಬ್ರಿಟಿ ಅಂದ್ರೆ ನಾವು ಯಾವತ್ತೂ ತೋರ್ಸ್ಕೋಬಹುದು, ನಾರ್ಮಲ್ ಆಗೇ ಇರ್ಬೇಕು ಜೀವನದಲ್ಲೂ ಕೂಡ. ಮಾಡಲ್ಲ ಗೈಸ್, ನಾವು ಇವಾಗ ಸೆಲೆಬ್ರಿಟಿ ನಾವು ಯಾವತ್ತೂ ಬಿಲ್ಡಪ್ ತಗೊಂಬಾರ್ದು. ನಾವು ಹೆಂಗಿದೀವಿ, ನಾವು ಎಲ್ಲಿಂದ ಬಂದ್ವಿ, ನಾವು ಯಾವ ದಾರಿಯಿಂದ ಬಂದ್ವಿ ಅದನ್ನ ಯಾವತ್ತೂ ಮರಿಬಾರ್ದು. ಇವಾಗ ಬಿಲ್ಡಪ್ ಹಾಕೊಂಡ್ರೆ, ಇವಾಗ ಏನೋ ನಿನ್ನೆ ಮೊನ್ನೆ ಬೆಳೆದ್ರಲ್ಲ ಬಿಲ್ಡಪ್ ಹಾಕೊಂಡ್ಬಿಡ್ತಾರೆ, ಅದೆಲ್ಲ ಹಾಕೊಂಡು ಹೋಗ್ಬಾರ್ದು. ಯಾಕಂದ್ರೆ ನೋಡಿ, ನಾವು ಕೂಡ ಕಾಮನ್ ಪೀಪಲ್ ಇಂದಾನೆ ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿರೋದು. ಒಂದು ಸ್ವಲ್ಪ ಜನ ಗುರ್ತಿಸ್ತಾರೆ, ಸ್ವಲ್ಪ ಜನ ನಮ್ಮನ್ನ ಮಾತಾಡಿಸ್ತಾರೆ. ಆ ಥರ ಅಂದಿದ್ದ ಕಾರಣಕ್ಕೆ ನಾವು ಏನೋ ದೊಡ್ಡ ಕಿಲಾಡಿಗಳು ದೊಡ್ಡ ಆ ಥರ ಎಲ್ಲ ಯಾವತ್ತೂ ಮಾಡೋಕೆ ಹೋಗ್ಬಾರ್ದು. ಬೆಳಿತಾನೇ ಇರಬೇಕು. ಬೆಳೆದಿದ್ದೀವಿ ಅಂತ ನಾವು ಯಾವತ್ತೂ ದುರಂಗ ತೋರ್ಸಕ್ಕೆ ಹೋಗ್ಬಾರ್ದು. ಯಾವತ್ತೂ ಕೂಡ ನಾನೇ ಕಿಲಾಡಿ, ನಾನೇ ನಂಬರ್ 1, ಇಡೀ ಇದಕ್ಕೆ ನಾನೇ ನಂಬರ್ 1 ಅಂತ ಯಾವತ್ತೂ ಹೇಳಬಾರ್ದು. ಎಲ್ಲರೂ ಒಂದೇ ಅಂತಲೇ ಹೇಳ್ಬೇಕು. ಮೇಲೆ ದೇವ್ರು ನೋಡ್ತಿರ್ತಾನೆ, ಅವ್ನು ಕರೆಕ್ಟಾಗಿ ತೋರಿಸ್ತಾನೆ ನಮಗೆ. ಅದಕ್ಕೇನೆ ಅದು ಯಾವತ್ತೂ ಹಂಗೆ ಹೇಳಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ನೀವು ಕೂಡ ಏನೋ ಬೆಳೀತಾ ಇದ್ರೆ ಯಾವತ್ತೂ ಕೂಡ ಡೌನ್ ಟು ಅರ್ತ್ ಆಗಿರಿ, ಜಾಸ್ತಿ ಬಿಲ್ಡಪ್ ಹಾಕೊಂಬಿಡಿ ಅಷ್ಟೇ. ಆಲೋಚಿಸೋದು ಇನ್ನೂ ಹಂಗೆ ಇದೆ, ಇನ್ನೂ ಇದನ್ನು ತೆಗೆದು ಇಲ್ಲ ನಾವು. ಇವಾಗ ಎಲ್ಲ ಫುಲ್ ಶಿಫ್ಟಿಂಗ್ ಮಾಡಾದ್ಮೇಲೆ
ಎಲ್ಲ ಕ್ಲೀನ್ ಮಾಡ್ಕೊಬೇಕು. ತುಂಬ ಕೆಲಸಗಳಿದಾವೆ ಇನ್ನು, ಬೇಜಾನ್ ಕೆಲಸ, ರಾತ್ರಿ ಹೋಗಿ ಕೆಲಸ ಐತಿನ. ಯಾವ ಸಾಂಗ್ ಆಡ್ತಿದ್ಯೆ? ಇವರೊಂದು ಯಾರಪ್ಪ ಈ ಮಗುನ ದೊಡ್ಡ ಹುಡುಗಿನ ಏನು ಅವ್ರೇನು ಪಾಪ ಅರ್ಥನೇ ಆಗ್ತಿಲ್ಲ. ಏನಪ್ಪ ಯಾರ ಮಸ್ತ್ ಮನೆ ಕಾಡು, ಮಸ್ತ್ ಮನೆ ಕಾಡು. ಆಮೇಲೆ ಹೊರ್ತೈತಾ? ಅಷ್ಟೇ ಆಡ್ತಿದ್ದ, ಅಲ್ಲೇ ಟಕ್ಕಿ ಕಾಬಿಡಿ ನಿಂದು, ಅಲ್ಲೇ ತಿರುಗ್ತಾವಳೆ. ಗೈಸ್ ನೆಕ್ಸ್ಟ್ ಸರಿಗಮಪ ಇಡ್ಲಿ ಚಮಚ ಕಳಿಸ್ತೀನಿ. ಅಕಸ್ಮಾತ್ ಯಾರೋ ಬೇಕು ಅಂದ್ರೆ ನನಗೆ ಹೇಳಿ, ಅವಳ ಕಳಿಸ್ತೀನಿ. ಓ ಆಮೇಲೆ ಇವಾಗ ಇಷ್ಟು ಶಿಫ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಮೇನ್ ಸೋಫಾ, ಫ್ರಿಡ್ಜು, ಟಿವಿ ಅಂಡ್ ವಾಷಿಂಗ್ ಮಿಷಿನ್, ಸೊ ಇವೆಲ್ಲ ಇದಾವೆ. ಸೊ ನೆಕ್ಸ್ಟ್ ಟ್ರಿಪ್ ಇವಾಗ ಹೋಗ್ಬಿಟ್ಟು ಹತ್ತರಬೇಕು. ಬನ್ನಿ ತಗೊಂಬರೋಣ. ನಾಳೆ ಕಾಲ್ ಹಾಕಿದ್ದೇನೆ ಅಂದ್ಬಿಟ್ಟು ನೋಡಿ ಗೈಸ್, ಅವಳು ಕಾಲ್ ಹಾಕ್ಬಾನೆ. ಈ ವಯಸ್ಸಿಗೆ ನೀನು ಶೋಕಿ ಮಾಡ್ತಿದ್ಯಲ್ಲ, ನೀನು ಇನ್ನೇನಾರ 10 ವರ್ಷ ಆದ್ರೆ ಏನೇನು ಆಡ್ಬೋದು. ನಡಿ. ಮನೆಗೆ ಬಂದೆ, ಊಟ ತಗೊಂಡು, ಪಾಪ ಅವರೆಲ್ಲ ಇಲ್ಲೆಲ್ಲ ಅಂಡ್ಕೊಂಡಿಲ್ಲ, ಅಡುಗೆ ಮಾಡೋದಕ್ಕಂತೂ ದೇವಣ್ಣ ಆಗಲ್ಲ ಪಾಪ ನಾವು ಅಮ್ಮನ ಕೈಯಲ್ಲಿ. ಸೊ ಅದಕ್ಕೇನೆ ಅವ್ರಿಗೋಸ್ಕರ ಊಟ ತೊಗೊಂಡ್ಬಂದಿದ್ದೀನಿ. ಸೊ ಇನ್ನು ರಿಮೈನಿಂಗ್ ಸ್ವಲ್ಪ ಐಟಮ್ಗಳಿದಾವೆ ಅಷ್ಟೇ, ತೊಗೊಂಡು ಹೊಟ್ಟೋಗ್ಬಿಟ್ರೆ ಫುಲ್ ಶಿಫ್ಟಿಂಗ್ ಮುಗೀತು. ನಮ್ಮ ಹೇಗೆ ಆಡ್ತಾರೆ ಗೈಸ್. ಬಾಲಾಕು ಯಾ ಪುಟ್ ದ ಬಾಲ್. ಅಮ್ಮ 6 ಇಡ್ಬೇಕು ಇವಾಗ. ಅದು ಹೆಂಗೆ ಆಡ್ತೀನಿ ಅಂತ ಗೊತ್ತಾಗುತ್ತೆ. ಬೋಲ್ಡ್ ಆಗ್ಬೇಕು ನೀವು, ಚಿಕ್ಕ ಹುಡುಗ ಚೆನ್ನಾಗಿರುತ್ತೆ. ವೈಡ್ ಹಾಕ್ಬಿಟ್ಟ ಹೊಡಿಮ. ಪರವಾಗಿಲ್ಲ, ಕೊಟ್ಬಿಡು ಪಾಪ, ಚಿಕ್ಕ ಮಗ ಆಡ್ಲಿ. 9:30 ಆಗಿದೆ. ಸೊ ಇನ್ನೂ ಶಿಫ್ಟಿಂಗ್ ಆಗ್ತಾನೆ ಇದೆ. ಇವಾಗ ಟೀ ರಿಮೂವ್ ಮಾಡಿದ್ದಾರೆ. ಸೊ ಬೆಳಿಗ್ಗೆ 9:30ಗೆ ಬಂದಿದ್ದವನು, ಇನ್ನೂ ನೋಡಿ 9:30 ಇನ್ನೂ ಶಿಫ್ಟಿಂಗ್ ಆಗ್ತಾನೆ ಇದೆ. ನಮ್ಮ ಮನೆ ಅಷ್ಟು ಸಾಮಾನುಗಳಿದಾವೆ. ನಮ್ಮ ಅಕ್ಕ ಶಾಕ್ ಆಗ್ಬಿಡ್ಲಿ ಗೈಸ್. ಯಾಕೆ ಶಾಕ್ ಅದೇ? ನಾನು ಗೇಟ್ ಹಾಕಿದ್ದೆ, ನಿನ್ ಗೇಟ್ ತೆಗೆದ್ ಬಂದ್ ನಿಂತ್ಕೊಂಡಿದ್ದೆ. ನಾ ಗೇಟ್ ಹಾಕಿದ್ದಿಲ್ಲ ಅನ್ನೋ ಧೈರ್ಯದ ಮೇಲೆ ಬಾಗ್ಲು ತೆಗ್ದೆ. ಸಡನ್ ಆಗಿ ಬಂದ್ಬಿಡಿ. ನಮ್ಮ ಮನೆಯವ್ರು ನಾನು ಡಿನ್ನರ್ ತಗೊಂಡ್ಬಂದಿದ್ದೀನಿ. ಅವರು ಕೈಲಿ ಕುಕ್ ಮಾಡೋದಕ್ಕೆಲ್ಲ ಆಗಲ್ಲಪ್ಪ, ನಮ್ಮ ಅಮ್ಮನ ಕೈ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಡಿನ್ನರ್ ತೊಗೊಂಬಂದೆ. ಸೊ ಇಡ್ಲಿ ನಾರ್ಮಲ್ ಆಗಿ ತೊಗೊಂಡಿದ್ದೀನಿ. ಬನ್ನಿ ಒಳ್ಳೆ ಇವಾಗ ಕೂತ್ಕೊಂಡು ಬ್ಯಾಟಿಂಗ್ ಮಾಡುವ. ಗೈಸ್ ಗುಂಡ ಹೊಸ ಮನೆಗೆ ಬಂದ್ಬಿಟ್ಟು ಹೆಂಗ್ ಪಿಳ ಅಂತ ನೋಡ್ತಾವನೆ. ಹೆಂಗಿದೆ ಮಗ ಹೊಸ ಮನೆ, ಚೆನ್ನಾಗಿದ್ಯಾ? ಮನೆ ತೋರ್ಸ್ಬಿಟ್ಟ? ಇಲ್ಲ ತೋರಿಸಿಲ್ಲ ಇನ್ನು ಏನು ಸೆಟ್ ಆಗಿಲ್ಲ, ಎಲ್ಲ ಫುಲ್ ಗಲೀಜಾಗಿದೆ. 100% ತೋರಿಸ್ತೀನಿ. ಎಲ್ರು ಗೊತ್ತು, ಕಮೆಂಟ್ ಆಗ್ತಿರ್ತಾರೆ ತೋರಿಸಿ ಅಂತ. ಬಟ್ ನೀಟಾಗಿ ಸೆಟ್ ನೋಡಿ ಗೈಸ್ ಹೆಂಗಾಗಿದೆ. ಇದೆಲ್ಲ ಸೆಟ್ ಮಾಡೋದಕ್ಕೆ 1-2 ದಿವಸ ಅಂತೂ ಬೇಕೇ ಬೇಕು ನಮಗೆ. 10 ದಿವಸ 1 ವಾರ ಬೇಕು. 1 ವಾರ ಬೇಕಾ? ಇನ್ನೇ ನೀವೆಲ್ಲ ಸೆಗ್ರಿಗೇಟ್ ಮಾಡಕ್ ಎಷ್ಟು ಟೈಮ್ ತಗೊಳತ್ತ ಗೊತ್ತಾ? ಸೊ ಆದಷ್ಟು ಬೇಗ ಎಲ್ಲ ಸೆಗ್ರಿಗೇಟ್ ಮಾಡಿ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಡಿನ್ನರ್ ಮಾಡ್ಕೊಂಬಿಡೋಣ. ನಮ್ಮ ಅಮ್ಮ ಬರ್ತಿದ್ದಾರೆ, ಅಮ್ಮನೇ ಇರ್ತಾರೆ, ನಮ್ಮ ಬರ್ತಿದ್ದಾರೆ. ಸೊ ಬನ್ನಿ ಫಸ್ಟ್ ತಿನ್ಕೊಂಬಿಡೋಣ. ಸೊ ಗೈಸ್ ಓಕೆ, ಇವಾಗ ವಾಪಸ್ ಈ ಮನೆಗೆ ಬಂದಿದೆ. ಸೊ ಏನು ಮೇಜರ್ ಐಟಮ್ಗಳಿದ್ದಾರೆ ತೊಗೊಂಡೋಗಿ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ಇವಾಗ ಈ ಮನೆನ ಟಾಟಾ ಬಾಯ್ ಹೇಳೋ ಸಮಯ ಬಂದಿದೆ. ಸೊ ಎಲ್ಲ ಐಟಮ್ಗಳು ತೊಗೊಂಡಾಯ್ತು. ಲಾಸ್ಟ್ ಟೈಮ್ ನಮ್ಮ ಮನೆ ನೋಡ್ಕೊಂಬಿಡಿ. ಸೊ ಇಲ್ಲಿ ಸುಮಾರು ವ್ಲಾಗ್ಗಳು, ಸುಮಾರು ವೀಡಿಯೋಸ್ಗಳೆಲ್ಲ ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಬಾಯ್ ಟಾಟಾ ಬಾಯ್ ಅಂತ ಹೇಳೋಣ. ಸೊ ಗೈಸ್ ನಂಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ಇವಾಗೆಲ್ಲ ಲೈಟೆಲ್ಲ ಆಫ್ ಮಾಡ್ಕೊಂಡು ಬರ್ತೀನಿ. ಸೊ ಇದು ಬಿಟ್ಟೋದಕ್ಕೆ ಮನ್ಸು ಬರ್ತಿಲ್ಲ. ಆದರೂ ಕೂಡ ಟೈಮ್ ಚೇಂಜ್ ಆಗ್ದಂಗೆ ನಾವು ಕೂಡ ಚೇಂಜ್ ಆಗ್ತಾ ಇರಬೇಕು. ಸೊ ಈಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಇಲ್ಲಿಂದ ಒಳ್ಳೋಣ. ಬನ್ನಿ ಲೆಟ್ಸ್ ಗೋ. ಈ ಮನೆಯಿಂದ ನಮ್ಗೆ ತುಂಬ ಒಳ್ಳೇದಾಗಿದೆ. ಸೊ ಲೈಫ್ ಲಾಂಗ್ ಈ ಮನೆ ಯಾವತ್ತಿರೋ ಇದಿರುತ್ತೆ. ಈ ನಾಯಿ ನೋಡ್ರಿ ಗೈಸ್, ಈ ನಾಯಿಗೆ ಎಷ್ಟು ದಿಮಾಕ್ ಇರಬೇಕು. ಕಾರ್ ಮೇಲೆ ಹೋಗಿದೆ. ಈ ನಾಯಿಗೆ ಎಷ್ಟು ದಿಮಾಕ್ ಇರಬೇಕು. ಕಾರ್ ಮೇಲೆ ಹೋಗಿದೆ ನೋಡಿ ಗೈಸ್ ಇದು. ನಿನಗೇನು ದಿಮಾಕ್ ಇರಬೇಕು ನಿಂಗೆ ಲೈ ಮಗ. ಎಲ್ಲ ಕೆಳಗಡೆ ಇದ್ರೆ ನಿನ್ ಕಾರ್ ಮೇಲ್ಗಡೆ ಹೋಗಿದ್ಯಾ. ಬಾ ಕೆಳಗಡೆ, ಇಡೀ ಕೆಳಗಡೆ, ನಿನ್ ಮಕ್ಕ ನೋಡಿ ಕೆಳಗಡೆ. ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಕಾರ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 12:15 ಆಗಿದೆ. ಸೊ ಇದು ನಮ್ಮ ಲಾಸ್ಟ್ ಲೋಡು. ಫ್ರಿಡ್ಜು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಇದೆ. ಸೊ ಅದನ್ನು ಲಾಸ್ಟ್ ಇಡ್ಸ್ಕೊತೇವೆ ಕೆಳಗಡೆ.
ಅಲ್ಲಿ ನೋಡ್ಬೋದು ನೀವು, ಅಲ್ಲೂ ಕೂಡ ಯಾರೋ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಮನೆ ಶಿಫ್ಟ್ ಮಾಡ್ಕೊತವ್ರೆ. ಯಪ್ಪ ಗೈಸ್, ಟೋಟಲ್ 14 ಅವರ್ ಗೈಸ್ ಪಾಪ ಕಷ್ಟಪಟ್ಟಿರೋದು. ಬಾಯ್ಸಲ್ಲ ಪಾಪ ಹೋಗ್ಬೇಕಾದ್ರೆ ಅವ್ರಿಗೆ ಪಾಪ ದುಡ್ಡು ಕೊಟ್ಟು ಕಳಿಸ್ಬೇಕು. ನಾವು ಆಲ್ರೆಡಿ ಅವ್ರು ದುಡ್ಡು ಕೊಟ್ಟಿರ್ತೀವಿ ಅವರು ಈ ಟೀಮ್ಗೆ, ಪ್ಲಸ್ ನಾನು ಪಾಪ ಅವ್ರಿಗೂ ಕೂಡ ದುಡ್ಡು ಕಳಿಸ್ತೀನಿ. ಬಿಕಾಸ್ 14 ಅವ್ರಿಗೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನಮ್ಮಿಂದ ಅವ್ರಿಗೆ ಏನೋ ಒಂದು, ಅವರಿಂದ ನಮಗೆ ಹೆಲ್ಪ್ ಆಗಿದ್ದಲ್ಲ, ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲೇಬೇಕು. ಸೊ ದುಡ್ಡು ಕೊಟ್ಟೆ ಕಳಿಸ್ತೀನಿ ಹೋಗ್ಬೇಕಾದ್ರೆ. ಟೈಮ್ ಬಂದ್ಬಿಟ್ಟು ಇವಾಗ 2 ಗಂಟೆ ಆಗಿದೆ, ಇನ್ನೂ ಆಗಿಲ್ಲ ನಮ್ಮದು ಶಿಫ್ಟಿಂಗು. ನೋಡ್ರಿ ನಮ್ಮ ಗುಂಡ ಇನ್ನೂ ಎದ್ದವನು 2 ಗಂಟೆ ಆದರೂ ಕೂಡ, ಇವಳು ಕೂಡ ಎದ್ದವಳು ಇನ್ನೂ 2 ಗಂಟೆ ಆದರೂ ಕೂಡ. ಸೊ ಗೈಸ್, ಇನ್ನು ಬರೀ ಒಂದು ಸೋಫಾ ಒಂದಿದೆ, ಅದೊಂದು ಶಿಫ್ಟಿಂಗ್ ಆಗಿಬಿಡುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋದೆ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗ ಸಿಗ್ತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಇನ್ನು ನೋಡ್ಬೋದು ನೀವು ಇಲ್ಲಿ ಎಷ್ಟಿದೆ ಅಲ್ಲೆಲ್ಲ ಸಾಮಾನುಗಳು ಅಂತ, ಅವೆಲ್ಲ ಕ್ಲೀನ್ ಮಾಡಬೇಕು ಇವಾಗ, ಅದೆಲ್ಲ ಎತ್ತಿಕ್ಬೇಕು. ಸೊ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡ್ತೀವಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬಾಯ್, ಸಿ ಯು.